ರಾಜ್ಯ ಸರ್ಕಾರಿ ನೌಕರರ ಸಂಘದ ಚುನಾವಣೆಯಲ್ಲಿ ಜಿಲ್ಲೆಯ ನೌಕರರು ಮತ್ತೊಂದು ಅವಧಿಗೆ ಅವಕಾಶ ನೀಡಿದರೆ ಪ್ರತಾಪ್ ನಗರದ ನೌಕರರ ಭವನವನ್ನ ಹೈಟೆಕ್ ಭವನವಾಗಿಸುವೆ ಎಂದು ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯ ಉಪಾಧ್ಯಕ್ಷರೂ ಆದ ಜಿಲ್ಲಾ ಘಟಕದ ಅಧ್ಯಕ್ಷ ರಾಜೇಂದ್ರ ಕುಮಾರ್ ಗಂದ್ಗೆ ಭರವಸೆ ನೀಡಿದರು. ಹೈಟೆಕ್ ಭವನದ ಯೋಜನೆ 4 ಕೋಟಿ ರೂಪಾಯಿದ್ದಾಗಿದೆ. ಸದ್ಯದ ಭವನವನ್ನ ಸಂಪೂರ್ಣ ಹವಾನಿಯಂತ್ರಿತಗೊಳಿಸುವುದು, ನೂತನ ಸಭಾಭವನ, ವಿಶಾಲ ತರಬೇತಿ ಕೋಣೆ, ತೆರೆದ ರಂಗಮಂದಿರ, 10 ಅತಿಥಿ ಗೃಹಗಳ ನಿರ್ಮಾಣ ಹೈಟೆಕ್ ಭವನದ ಯೋಜನೆಗಳಲ್ಲಿ ಸೇರಿವೆ ಎಂದು ನಗರದ ಪತ್ರಿಕಾ ಭವನದಲ್ಲಿ ಗುರುವಾರ ಸುದ್ದಿಗೋಷ್ಠಿಯಲ್ಲಿ ಅವರು ತಿಳಿಸಿದರು. 2 ಅವಧಿಗಳಲ್ಲಿ ನೌಕರರ ಭವನದ ಚಿತ್ರಣವನ್ನೇ ಬದಲಾಯಿಸಲಾಗಿದೆ. 1 ಕೋಟಿ ರೂಪಾಯಿ ವೆಚ್ಚದಲ್ಲಿ 15,000 ಚದರ ಅಡಿಯ ಡೈನಿಂಗ್ ಹಾಲ್, 11 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಶೌಚಾಲಯ, ಸಂಘದ ಜಿಲ್ಲಾ ಘಟಕದ ಮಾಜಿ ಅಧ್ಯಕ್ಷ ಬಸವರಾಜ್ ಬರಶೆಟ್ಟಿ ಅವರ ಹೆಸರಲ್ಲಿ 5 ಲಕ್ಷ ರೂಪಾಯಿ ವೆಚ್ಚದ ಹೈಟೆಕ್ ಸಭಾಭವನ, ಶಟಲ್ ಬ್ಯಾಡ್ಮಿಂಟನ್ ಕರ್ಟ್ ನಿರ್ಮಿಸಲಾಗಿದೆ. ₹11 ಲಕ್ಷ ವೆಚ್ಚದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಅಳವಡಿಸಲಾಗಿದೆ. ₹20 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸಭಾಂಗಣದ ನವೀಕರಣ ಮಾಡಲಾಗಿದೆ ಎಂದು ಹೇಳಿದರು. ಮಹಿಳೆಯರಿಗಾಗಿ ಹಾಗೂ ಪುರುಷರಿಗಾಗಿ ಪ್ರತ್ಯೇಕವಾಗಿ ಶೌಚಾಲಯ ನಿರ್ಮಿಸಿ ನೌಕರ ಹಿತವನ್ನು ಕಾಪಾಡಿದೆ. ಜಿಲ್ಲೆಯಲ್ಲಿ ಕೋವಿಡ್-19 ರೋಗದಿಂದ ಮರಣ ಹೊಂದಿರುವ ನೌಕರ ಕುಟುಂಬಕ್ಕೆ ಪರಿಹಾರ ಕೊಡಿಸಲಾಯಿತು. ಜಿಲ್ಲೆಯಲ್ಲಿ ನೌಕರರು, ಅಧಿಕಾರಿಗಳು ಸಾರ್ವಜನಿಕರಿಂದ, ಮೇಲಾಧಿಕಾರಿಗಳಿಂದ ಕಿರುಕುಳ ಅನುಭವಿಸಿದಾಗ ಅದನ್ನು ಖಂಡಿಸಿ ಪ್ರತಿಭಟಿಸಿ ಸಮಸ್ಯೆ ಇತ್ಯರ್ಥಗೊಳಿಸಲು ಪ್ರಯತ್ನಿಸಲಾಯಿತು. ಅದೇ ರೀತಿ ಕೆಜೆಡಿಯಿಂದ ಸಾಲ ಪಡೆಯುವಾಗ ಅನುಭವಿಸುತ್ತಿರುವ ತೊಂದರೆಗಳನ್ನು ನಿವಾರಿಸಲು ಕ್ರಮ ಜರುಗಿಸಿ ಬೇರೊಬ್ಬರ ಅಧಿಕಾರಿಗಳಿಗೆ ನಿಯೋಜಿಸಿ ನೌಕರರ ಭಾವನೆಗಳಿಗೆ ಸ್ಪಂದಿಸಲಾಯಿತು. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ತಾಲೂಕಾ ಘಟಕ ಬಾಲ್ಕಿಯಲ್ಲಿ ನೌಕರ ಹಿತಕ್ಕಾಗಿ 2 ಕೋಣೆಗಳು ಪಡೆದು ನೌಕರರ ಕಾರ್ಯಚಟುವಟಿಕೆಗಳಿಗೆ ಕ್ರಮ ಕೈಗೊಳಿಸಲಾಯಿತು. ಸರ್ಕಾರಿ ನೌಕರರಲ್ಲಿ ಭವನದಲ್ಲಿ ಎಲ್ಲರಿಗೂ ಕುಡಿಯುವ ನೀರಿಗಾಗಿ ಶುದ್ಧ ಕುಡಿಯುವ ನೀರಿನ ಘಟಕ ಅಳವಡಿಸಲಾಯಿತು. ರಾಷ್ಟ್ರೀಯ ಹಾಕಿ ಪಂದ್ಯಾವಳಿಯನ್ನು ಭಾಗವಹಿಸಲು ಜಿಲ್ಲೆಯಿಂದ ಹರಿಯಾಣ ಕುರುಕ್ಷೇತ್ರ ಐಕ್ಯದ ಬೀದರ್ 8 ಜನರ ಅಭಿನಂದಿಸಿ ಗೌರವಿಸಿ ಬೀಳ್ಕೊಡುಗೆಲಾಯಿತು. ಅದೇ ರೀತಿ ನಮ್ಮ ಪ್ರತಿ ವರ್ಷ ಸರ್ಕಾರಿ ನೌಕರರಿಗೆ ಅತ್ಯುಕ್ತವಾದಂಥ 10,000 ಗೋಡೆ ಕ್ಯಾಲೆಂಡರ್ಗಳು ಮತ್ತು ಸಣ್ಣ ಪಾಕೆಟ್ ಡೈರಿಗಳು 15,000, ಒಂದು 10,000 ಕ್ಯಾಲೆಂಡರ್ಗಳು, 15,000 ಡೈರಿಗಳನ್ನು ಕೂಡ ಪ್ರತಿ ವರ್ಷ ನಾವು ಎಲ್ಲ ನೌಕರಸ್ಥರಿಗೆ ವಿತರಿಸ್ತಕ್ಕಂಥ ಕೆಲಸ ನಾವು ಮಾಡಿದ್ದೀವಿ ಅಂತೇಳಿ ಹೇಳಕ್ಕೆ ಇಷ್ಟಪಡ್ತಾರೆ. ಜೊತೆಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ವತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ವಿವಿಧ ಸ್ಪರ್ಧೆಗಳನ್ನು ಕೂಡ ಏರ್ಪಡಿಸಿ ಮಹಿಳೆಯರಿಗಾಗಿ ಅವರು ಉತ್ತಮ ಮಹಿಳಾ ಅಧಿಕಾರಿಗಳನ್ನು ಗೌರವಿಸಿ ಪ್ರತಿ ವರ್ಷ ಮಹಿಳೆಯರಿಗೋಸ್ಕರ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿ ಮಹಿಳೆಯರಿಗೆ ಅಧಿಕಾರಿಗಳು ಕೂಡ ಪ್ರೋತ್ಸಾಹ ಮಾಡ್ತಕ್ಕಂಥ ಕೆಲಸ ಕೂಡ ನಾವು ಮಾಡಿದ್ದೀವಿ. ಅದೇ ರೀತಿ ಪ್ರತಿ ವರ್ಷ ಜಿಲ್ಲಾ ಮಟ್ಟದ ಕ್ರೀಡಾಕೂಟ ಹಾಗೂ ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ಆಯೋಜಿಸಿ ಕ್ರೀಡಾಕೂಟ ಮನೋಭಾವನೆ ಕಲಾವಿದರಿಗೆ ಪ್ರೋತ್ಸಾಹ ನೀಡಿ ಅವರಿಗೆ ಅಭಿನಂದಿಸಲಾಯಿತು. ಅದೇ ರೀತಿ ಕರ್ನಾಟಕ ರಾಜ್ಯ ನೌಕರ ಸಂಘದ ಪರವಾಗಿ ಪ್ರತಿ ವರ್ಷ ಎಲ್ಲ ಸಮಾಜವನ್ನು ಒಳಗೊಂಡಂಥ ನಮ್ಮ ಸರ್ಕಾರಿ ನೌಕರ ಸಂಘ ಇರೋದರಿಂದ ಎಲ್ಲ ಜಯಂತಿ ಕಾರ್ಯಕ್ರಮ ಕೂಡ ನೌಕರ ಭವನದಲ್ಲಿ ನಾವು ಕಾರ್ಯಕ್ರಮ ಕೂಡ ಹಮ್ಮಿಕೊಂಡು ವಿಶೇಷವಾಗಿ ನಾವು ಕ್ರಿಸ್ಮಸ್ ಇರ್ಬೋದು, ಕನಕ ಜಯಂತಿ ಇರ್ಬೋದು, ಬಸವ ಜಯಂತಿ ಇರ್ಬೋದು, ಡಾಕ್ಟರ್ B.R. ಅಂಬೇಡ್ಕರ್ ಜಯಂತಿ ಇರ್ಬೋದು, ನಾಡ ಹಬ್ಬಗಳನ್ನು ಆಚರಿಸಿ ಎಲ್ಲರ ಮಹಾತ್ಮರಿಗೆ ಗೌರವ ಸಲ್ಲಿಸತಕ್ಕಂಥ ಕೆಲಸ ಮಾಡಿದೆ. ಬೀದರ್ ಜಿಲ್ಲೆ ಮಟ್ಟದ ನೌಕರ ದಿನಾಚರಣೆ ಆಚರಿಸಿ ಪ್ರತಿ ವರ್ಷ 10 ಜನರಿಗೆ ಸರ್ವೋತ್ತಮ ಸೇವಾ ಪ್ರಶಸ್ತಿಯನ್ನು ನಾವು ಜಿಲ್ಲಾ ಮಟ್ಟದ ಜಿಲ್ಲಾಧಿಕಾರಿಗಳು, CS ಅವರು, SP ಅವರು, ನಾವು ನಮ್ಮ ನೇತೃತ್ವದಲ್ಲಿ ಸಮಿತಿಯನ್ನು ಮಾಡಿ 10 ಜನ ಉತ್ತಮ ಅಧಿಕಾರಿಗಳನ್ನು ಕೂಡ ಆಯ್ಕೆ ಮಾಡಿ ರಾಜ್ಯ ಮಟ್ಟಕ್ಕೆ ಕಳಿಸಿ ಸರ್ಕಾರದಿಂದ ಅವರಿಗೆ ಒಂದು 25,000 ರೂಪಾಯಿ ಪ್ರೋತ್ಸಾಹ ಧನವನ್ನು ಕೊಡಿಸಿ ಅವರು ಮತ್ತು ಪ್ರತ್ಯೇಕವಾಗಿ ರಂಗಮಂದಿರದಲ್ಲಿ ಕಾರ್ಯಕ್ರಮವನ್ನು ಮಾಡಿ ಅವ್ರಿಗೆ ಒಳ್ಳೆಯ ಅಭಿನಂದನೆ ಮಾಡ್ತಕ್ಕಂಥ ಕೆಲಸ ಅವೆಲ್ಲ ನೌಕರಿಗೆ ಮಾಡ್ತಕ್ಕಂಥ ಕೆಲಸ ಜಿಲ್ಲಾಡಳಿತದವರ ಜೊತೆ ಸೇರಿ ನೌಕರ ಸಂಘ ಕೆಲಸ ಮಾಡ್ತಕ್ಕಂಥ ಕೆಲಸ ಮಾಡಿದೆ. ಅದೇ ರೀತಿ ಹರ್ ತಿರಂಗ ಸಮಯದಲ್ಲಿ ಕೂಡ ನಾವು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಜೊತೆ ಸೇರಿ ಸಾವಿರಾರು ಜನ ನಮ್ಮ ಎಂಪ್ಲಾಯೀಸು ಒಂದು ಬೈಕ್ ರ್ಯಾಲಿ ಮಾಡಿ ಅದನ್ನು ಕೂಡ ಯಶಸ್ವಿ ಮಾಡ್ತಕ್ಕಂಥ ಕೆಲಸ ಮಾಡಿದೆ. ಸರ್ಕಾರಿ ನೌಕರ 5ನೇ ಜಿಲ್ಲಾ ಮಟ್ಟದ ಸಮ್ಮೇಳನಕ್ಕೆ ಆಯೋಜಿಸುವ ಅನೇಕ ಸಮಯಗಳ ಚಿಂತನೆ ಮಂಥನ ಕೂಡ ಮಾಡಲಾಯಿತು. ಜಿಲ್ಲೆಯ ನೌಕರ ಮಕ್ಕಳಿಗೆ ಪ್ರತಿಭಾ ಪ್ರೋತ್ಸಾಹ ಪ್ರತಿ ವರ್ಷ ನಾವು 200 ಜನರಿಗೆ ಪ್ರತಿ ವರ್ಷ ಮಾಡ್ತಕ್ಕಂಥ ನೋಡಿದಾಗ ಕಳೆದ 5 ವರ್ಷದಲ್ಲಿ ನಾನು 1,100 ಜನರಿಗೆ ಏನು ಶೇಕಡ 90ಕ್ಕಿಂತ ಮೇಲೆ ಪಡೆದಂಥ ನಮ್ಮ ಸರ್ಕಾರಿ ನೌಕರಿ ಮಕ್ಕಳಿಗೆ ಅವರೆಲ್ಲರೂ ಕೂಡ 1,000 ರೂಪಾಯಿ ಪ್ರೋತ್ಸಾಹ ಧನ, ಒಂದು ನೆನಪಿನ ಕಾಣಿಕೆ ಮತ್ತು ಅವ್ರಿಗೆ ಶಾಲು, ಹೂವಿನ ಮಾಲೆ ಹಾಕಿ ಅವ್ರಿಗೆ ಕೂಡ ಅಭಿನಂದಿಸಿ ಪ್ರತಿ ವರ್ಷ ಒಂದು 200 ಮಕ್ಕಳಿಗೆ ಮಾಡಿ 5 ವರ್ಷದಲ್ಲಿ 1,100 ಮಕ್ಕಳಿಗೆ ನಾವು ಅವರಿಗೆ ಪ್ರೋತ್ಸಾಹ ಮಾಡ್ತಕ್ಕಂಥ ಕೆಲಸ ನಾವು ಸಂಘದ ವತಿಯಿಂದ ಮಾಡ್ತಕ್ಕಂಥ ಮಾಡಿದ್ವಿ. ನಗರದ ಪನ್ನಾಲಾಲ್ ಹೀರಾಲಾಲ್ ಕಾಲೇಜು ಎದುರಿನ ₹2 ಕೋಟಿ ರೂಪಾಯಿ ಬೆಲೆ ಬಾಳುವ 40-60 ಚದರ ಅಡಿಯ ಸಂಘದ ಜಾಗವನ್ನ
ಕಾನೂನು ಹೋರಾಟದ ಮೂಲಕ ಉಳಿಸಿಕೊಳ್ಳಲಾಗಿದೆ. ನ್ಯಾಯಾಲಯದಲ್ಲಿ ಸಂಘದ ಪರವಾಗಿ ತೀರ್ಪು ಬಂದಿದ್ದು, ಈ ಸ್ಥಳದಲ್ಲಿ 4 ಅಂತಸ್ತಿನ ಸುಸಜ್ಜಿತ ಕಟ್ಟಡ ನಿರ್ಮಿಸುವ ಉದ್ದೇಶ ಇದೆ ಎಂದು ಅವರು ತಿಳಿಸಿದರು. ಕಟ್ಟಡದಲ್ಲಿ ಸಭಾಭವನ, ಮಹಿಳಾ ಪುರುಷ ನೌಕರರಿಗೆ ಪ್ರತ್ಯೇಕ ಜಿಮ್, ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿ ಕೋಣೆ, ನೌಕರರ ವಾಸ್ತವ್ಯಕ್ಕೆ 10 ಕೋಣೆ, ಗ್ರಂಥಾಲಯ ನಿರ್ಮಾಣ ಮಾಡಲು ಯೋಜಿಸಲಾಗಿದೆ ಎಂದು ಹೇಳಿದರು. ಎನ್ಪಿಎಸ್ ರದ್ದುಪಡಿಸಿ ಓಪಿಎಸ್ ಮರು ಜಾರಿಗೊಳಿಸಲಾಗುವುದು. ನೌಕರರಿಗೆ ನಗದು ರಹಿತ ಚಿಕಿತ್ಸೆಯ ಸೌಲಭ್ಯ ಕಲ್ಪಿಸುವ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ ಅನುಷ್ಠಾನ, ವಿವಿಧ ಇಲಾಖೆಗಳ ವೃಂದ ನೇಮಕಾತಿ ನಿಯಮಗಳ ತಿದ್ದುಪಡಿಗೆ ಹೋರಾಟ ನಡೆಸಲಾಗುವುದು. ನೌಕರರ ಹಿತ ರಕ್ಷಿಸಲಾಗುವುದು ಎಂದು ಅವರು ತಿಳಿಸಿದರು. ರೋಹನ್ ಮನೋಹರ್, C9 ಕನ್ನಡ, ಬೀದರ್.